ಡೈಲಿ ಹಾಸನಿಗೆ ಮಳೆ ಬರುತ್ತೆ, ಆದರೆ ನಮ್ಮೂರೇನು ಮಾಡಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ನನ್ನ ಮಗಳನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ನಲ್ವಾ, ಆದರೆ ಯಾಕೋ ಜ್ವರ ಕಮ್ಮಿ ಆಗಿಲ್ಲ. ನೈಟ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನು ನಮ್ಮಮ್ಮ ನನ್ನ ತಂಗಿ 3 ಜನನೂ ಹೊರಟ್ವಿ. ನನ್ನ ತಂಗಿ ಸ್ವಲ್ಪ ಕೆಲಸ ಇತ್ತು ಅಂತಂದ್ಬಿಟ್ಟು ಅವಳು ಬರ್ತಿದ್ದಾಳೆ, ಇಲ್ಲಾಂದರೆ ಬರ್ತಿರ್ಲಿಲ್ಲ. ಬಸ್ಸಿಗೇನೋ ಹತ್ಬಿಟ್ವಿ, ಆದರೆ ಸಖತ್ ಮಳೆ ಸ್ಟಾರ್ಟ್ ಆಗೋಗ್ಬಿಡ್ತು ಹಾಸನಲ್ಲಿ. ಬಸ್ಸಿಂದ ಇಳಿಯೋದು ಹೆಂಗಪ್ಪ ಅಂತ ಬಸ್ಸೊಳಗಿಂದಲೇ ಯೋಚನೆ ಮಾಡೋ ಥರ ಆಗ್ಬಿಡ್ತು. ಇನ್ನು ನಾವು ಯಾವಾಗಲೂ ಹಾಸ್ಪಿಟಲಿಗೆ ತೋರಿಸೋದು ಹಾಸನಲ್ಲಿ ಮನುಪ್ರಕಾಶ್ ಅವ್ರ ಹತ್ರ ಕರ್ಕೊ ಹೋದ್ರೆ ಸಾಕು, ನಮ್ಮನೆ ಮಕ್ಕಳಿಗೆಲ್ಲ ಹುಷಾರಾಗಿ ಹೋಗ್ಬಿಡುತ್ತೆ. ಸಿರಪ್ ಏನು ಹಾಕೋದು ಬೇಡ, ಜಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಟಚ್ ಮಾಡಿಸ್ಕೊಂಡ್ ಬಂದರೆ ಸಾಕು, ಹುಷಾರಾಗಿ ಹೋಗ್ಬಿಟ್ಟಿರ್ತಾರೆ. ಚೆಕಪ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಅಲ್ಲೇ ಫಸ್ಟ್ ಕರೆಗೆ ಹೋಗಿ ಸ್ವಲ್ಪ ಬಟ್ಟೆ ಮತ್ತು ಪಾಪುಗೆ ನೀರು ಕುಡಿಸೋದಕ್ಕೊಂದು ನಿಪ್ಪಲ್ಲೆಲ್ಲ ತಗೊಂಡ್ಬಿಟ್ಟು ಎಗ್ ರೈಸ್ ತಿನ್ಕೊಂಡ್ಬಿಟ್ಟು ಬಂದ್ವಿ. ಈ ಹಾಸನಿಗೆ ಬರೋ ಮಳೆ ನಮ್ಮೂರ ಕಡೆಗೆ ಬರೋದೇ ಇಲ್ಲ. ಡೈಲಿ ಹಾಸನಿಗೆ ಮಳೆ ಬರುತ್ತಂತೆ. ಯಾರಾದರೂ ಹಾಸನಕ್ಕೆ ಹೋಗಿದ್ದವರಿದ್ರೆ ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ಇಲ್ಲಿ ಮಳೆ ಬರ್ತಿದೆ, ಅಲ್ಲಿ ಬರ್ತಿದ್ಯಾ ಅಂತಂದ್ಬಿಟ್ಟು. ಇಲ್ಲಿ ಬರೋ ಮಳೆ ನಮ್ಮೂರ ಕಡೆ ಯಾಕೆ ಬರಲ್ಲ? ಹಾಸನಲ್ಲಿ ಏನು ರೈತರಿದ್ದಾರಾ? ಬೆಳೆ ಬೆಳಿಬೇಕಾ? ಏನು ಈ ಮಳೆಗೆ ಅಷ್ಟು ಗೊತ್ತಾಗಲ್ವಾ? ಇನ್ನು ನನ್ನ ಮಗಳು ನಾವು ಯಾವ ಫ್ಲೈಟ್ ಹತ್ತಿದ್ರು ನಿದ್ದೆ ಮಾಡ್ತಾಳೋ ಇಲ್ವೋ, ಬಸ್ಸಿಗೆ ಹತ್ತಿದ ತಕ್ಷಣ ನಿದ್ದೆಗೆ ಹೋಗ್ಬಿಡ್ತಾಳೆ. ಅದು ಅಲ್ಲಾಡೋದು, ಅದ್ರ ಹಾರನ್ ಸೌಂಡು ಅದೆಲ್ಲ ಅವಳಿಗೆ ಮ್ಯೂಸಿಕ್ ಇದ್ದಂಗೆ. ಬಸ್ಸಿಗೆ ಎಲ್ಲೇ ಹತ್ತಲಿ ನಿದ್ದೆಗೆ ಹೋಗ್ಬಿಡ್ತಾಳೆ. ಹಾಗೆ ಇವತ್ತು ನಿದ್ದೆ ಮಾಡ್ತಿದ್ಲು. ನಮಗೂ ಎಷ್ಟು ದೂರ ಹೋಗೋಕ್ಕೂ ಏನು ಬೇಜಾರಾಗಲ್ಲ ಅವಳು ನಿದ್ದೆ ಮಾಡೋದ್ರಿಂದ. ಇನ್ನು ಮನೆಗೆ ಬಂದಮೇಲೆ ಅವಳಿಗೆ ಡೈಲಿ ತೋರಿಸ್ಬೇಕಲ್ಲ ಅಕ್ಕಿ, ಆ ಕೆಲಸ ಮಾಡ್ತಿದ್ದೀವಿ. ಹಾಸ್ಪಿಟಲಿಂದ ಬರೋ ಅಷ್ಟರಲ್ಲೇ ನನ್ನ ಮಗಳು ಅರ್ಧ ಹುಷಾರಾಗಿ ಹೋಗ್ಬಿಟ್ಲು. ಇವಾಗ ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ಕೂಗಾಡೋದು, ಆಟ ಆಡೋದು ಇದೆಲ್ಲ ಮಾಡ್ತಿದ್ದಾಳೆ. ಒಂದೇ ದಿನಕ್ಕಂತೂ ಫುಲ್ಲು ಸಪ್ಪಗಾಗಿ ಹೋಗ್ಬಿಟ್ಟಿದ್ಲು, ಕಣ್ಣೆಲ್ಲ ಸಣ್ಣ ಈ ಥರ ಆಗೋಗ್ಬಿಟ್ಟಿದ್ಲು. ಇವಾಗ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗಿದ್ದಾಳೆ. ಇನ್ನೊಂದು 2 ಟೈಮ್ ಸಿರಪ್ ಹಾಕ್ಬಿಟ್ರೆ ಫುಲ್ಲು ಕ್ಲೀನ್ ಆಗಿಬಿಡ್ತಾಳೆ.